ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಕರ್ನಾಟಕದ ಹಿರಿಯ ಪತ್ರಕರ್ತ, ಪಬ್ಲಿಕ್ ಟಿವಿಯ ಮುಖಂಡ, ಸುಡುಗಾಡ್ ಸಂತಿ ಪಬ್ಲಿಕ್ ಟಿವಿ ರಂಗನ್ನ ಇನ್ನಿಲ್ಲ. ಅವನಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಕೊಟ್ಟಾಯಿತು, ನನ್ನ ಕಡೆಯಿಂದ ಕೊಟ್ಟಾಯಿತು, ಮುಗೀತದು. ಯಾಕಂದ್ರೆ ಈ ವ್ಯಕ್ತಿ ಇದ್ದು ಸತ್ತಂಗನ. ಈ ನನ್ನ ಮಗ ಇವ ಇದ್ದೂ ಸತ್ತಾಂಗನೇ. ಇವನು ಹಿರಿಯ ಪತ್ರಕರ್ತ ಅಂತ ಹೇಳ್ಕೊಳ್ತಾನೆ. ಹಿರಿಯ ಪತ್ರಕರ್ತ ಅದೀನಿ ನಾನು ಅಂತಂದು ಹೇಳ್ಕೊಳ್ತಾನಲ್ಲ. ಇವನಂತರ ದರಿದ್ರ ಪತ್ರಕರ್ತ ಬೇರೆ ಯಾರೂ ಇಲ್ಲ. ಇವನಂತರ ನಾಲಾಯಕ ಪತ್ರಕರ್ತ ಬೇರೆ ಯಾರೂ ಇಲ್ಲ. ಇವನಂತ ಹುಂಡಿ ಹೇಳಿ ತಿನ್ನೋ ಪತ್ರಕರ್ತ ಬೇರೆ ಯಾರೂ ಇಲ್ಲ. ಈ ಪಬ್ಲಿಕ್ ಟಿವಿ ರಂಗನ್ನ ಯಾವಾಗ ಪಬ್ಲಿಕ್ ಟಿವಿಯನ್ನು ಪ್ರಾರಂಭ ಮಾಡಿದಲ್ಲ ಅವತ್ತಿಂದ ಹಿಡ್ಕೊಂಡು ಇವ್ ನ್ಯೂಸ್ ಚಾನಲ್ ನಾನು ಕೂಡ ಫಾಲೋ ಮಾಡ್ತಾ ಇದ್ದೆ. ಏನಪ್ಪ ನೇರ ನಿಟ್ಟ ನಿರಂತರವಾಗಿ ಮಾತಾಡ್ತಾನಲ್ಲ ಅಂತ ತಿಳ್ಕೊಂಡ ಪ್ರಾರಂಭದಲ್ಲಿ ನೋಡ್ತಾ ಇದ್ದೆ ನಾನು. ಭಾಳ ಚಂದ ಅನಿಸಿತ್ತು ಇವನೊಂದು ಚಾನಲ್ ನೋಡಕ್ಕೆ. ಬರ್ತಾ 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 ಇವನು ಕೆಲವೊಂದಿಷ್ಟು ವಿಚಾರಗಳಲ್ಲಿ ಬೇರೆ ಬೇರೆ ಮಾಡಾಕತ್ತಲ್ಲ, ಲೆಫ್ಟಿಸ್ಟ್ ರೈಟಿಸ್ಟ್ ಅಂತಲ್ಲ ಅವ. ಸೊ ಹಂಗೇನು ಮಾಡಾಕತ್ತಲ್ಲ ಅದ್ರ ಮೇಲೆ ತಿಳ್ಕೊಂಡಿ ಇವನು ಪ್ರಾರಂಭದಲ್ಲಿ ವ್ಯೂವರ್ಸ್ಗಳನ್ನು ಸಂಪಾದನೆ ಮಾಡ್ಕೊಂಡ. ಆಮೇಲೆ ಏನು ಮಾಡಕತ್ತಪ್ಪ ಅಂದ್ರೆ ದುಡ್ಡನ್ನು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಹೊರಟು ಇವನು. ಯಾರು? ಪಬ್ಲಿಕ್ ಟಿವಿ ರಂಗನ್ನ. ಯಾವ ಬೆಂಗಳೂರಿನ ಭೂಗತ ಲೋಕದ ದೊರೆಗಳ ಕೈಕಾಲನ್ನು ಹಿಡಿದು ಅವ್ರು ಹೇಳಿ ತಿಂದು ಇವನೇನು ನ್ಯೂಸ್ ಚಾನಲ್ನ ಪ್ರಾರಂಭ ಮಾಡಿದಲ್ಲ, ಇವತ್ತು ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಮಾಡ್ಕೊಂಡು ಕೂತಿದಾನಲ್ಲ, ಇದು ಎಲ್ಲ ಇಡೀ ಕರ್ನಾಟಕ ಜನತೆ ಕೊಟ್ಟಿರ್ತಕ್ಕಂಥ ಭಿಕ್ಷೆ. ಅದನ್ನು ಮೊದಲು ಸಂಪಾದನೆ ಮಾಡ್ಕೊಂಡ ಆಮೇಲೆ ಯಾರನ್ನ ಎಲ್ಲಿ ಹಿಡಿಬೇಕು, ಯಾರನ್ನ ಎಲ್ಲಿ ಸಿಗಿಸ್ಬೇಕು ಅದು ತಿಳ್ಕೊಂಡು ಹಣವನ್ನು ಸಂಪಾದನೆ ಮಾಡೋದಕ್ಕೆ ಹೊಂಟ. ಇವನ ಬಗ್ಗೆ ಯಾಕೆ ಇಷ್ಟು ಇವನು ಭಾವಪೂರ್ಣ ಶ್ರದ್ಧಾಂಜಲಿ, ಇವನು ಹೆಣದ ಗೋರಿ ಮ್ಯಾಗ ಇವ್ನು ಒಟ್ಟು ಮಾಲಿ ಯಾಕೆ ಹೋಗೋದು ಬಿಟ್ಟನಪ್ಪ ಅಂದ್ರೆ, ಇವ್ ನ್ಯೂಸ್ ಚಾನಲ್ ಕೂತ್ಕೊಂಡು ಏನು ಹೇಳೋಣ ಅಂದ್ರೆ ರೀ, ಆಕೆ ಯಾರಿಗೆ? ಮಹಿಳಾ ಆಯೋಗದ ಅಧ್ಯಕ್ಷಿಗೆ. ಆಕೆ ಅವಳು ಬುದ್ಧಿ ಇಲ್ಲದ ಹೆಣ್ಮಗಳು. ಅವಳನ್ನು ಮೊದಲು ಒದ್ದು ಒಳಗಡೆ ಹಾಕಬೇಕು, ಅರೆಸ್ಟ್ ಮಾಡಬೇಕು, ಷಡ್ಯಂತ್ರದಲ್ಲಿ ಅವಳದು ಪಾಲದ ತಂದ ಮಹಿಳಾ ಆಯೋಗದ ಅಧ್ಯಕ್ಷಿಗೆ ಏಕವಚನದಲ್ಲಿ ಸಂಬೋಧನೆ ಮಾಡ್ತಾನೆ. ಅಟ್ಲೀಸ್ಟ್ ಹೋಗಲಿ, ಆ ಹೆಣ್ಣು ಮಗಳ ಒಂದು ಸ್ಥಾನಕ್ಕಾದರೂ ಗೌರವ ಕೊಡಬೇಕಾಗಿತ್ತಲ್ಲ, ಕೊಡಲಿಲ್ಲ. ಬುರುಡೆ ಗ್ಯಾಂಗ್ ಬಗ್ಗೆ ಹೇಳ್ತಾನೆ. ಪ್ರತಿಯೊಂದು ತನಿಖಾ ವರದಿ ಬಂದದ ಇವನ ಹತ್ರ, ಇವನು ಮುಕ್ಕಳ್ಯಾಗ ಬಂದದ ಗಜ್ಮಾ ಮಾಡಕ. ಪ್ರತಿಯೊಬ್ಬರು ಏನಪ್ಪ ಅಂದ್ರೆ ಇಲ್ಲಿ ಇವರೇನು ಮಹೇಶ್ ತಿಮ್ಮರೊಡ್ಡಿ, ಮಟ್ಟಣ್ಣನವರ ಜಯಂತ್ ಆಗಿರ್ಬೋದು, ವಿಠಲ್ ಗೌಡ ಆಗಿರ್ಬೋದು, ಇವರೇ ಅಪರಾಧಿಗಳದಾರ. ಆ ಮುಲ್ಲಾ ಮತ್ತೊಬ್ಬ ಅಂತ ಕೇಳ್ತಾನೆ. ಮುಲ್ಲಾ ಎಲ್ಲಿ ತಲೆ ಮರೆಸ್ಕೊಂಡೇನ ಭಯೋತ್ಪಾದಕ ಆದಂತ ಕೇಳ್ತಾನೆ. ಈ ರಂಗ್ಯ ಭಯೋತ್ಪಾದಕ ಆದೇನ, ಅವನು ಕರ್ಕೊಂಡು ಬರ್ರಿ, ಒದ್ದು ಒಳಗಡೆ ಹಾಕ್ರಿ, ಇವರೆಲ್ಲ ಒದ್ದು ಒಳಗಡೆ ಹಾಕ್ರಿ. ದೇವ್ರ ಬಗ್ಗೆ ಮಾತಾಡ್ತಾನೆ ಇವನು. ಯಾಕಲೇ ರಂಗ್ಯ ಹರಾಮ್ ಕೋರ ನಾಲ್ಕ ನನ್ನ ಮಗನೇ, ನಿಮ್ಮ ಅಪ್ಪ ಅವು ವೀರೇಂದ್ರ ಹೆಗಡೆ, ಇನ್ನು ಹರ್ಷೇಂದ್ರ ಹೆಗಡೆ ನೀನು ತೆಗ್ದಾನ? ಯಾರು ತೆಗ್ದಾರ ನಿನ್ನ? ಹಿರಿಯ ಪತ್ರಕರ್ತ ನೀನು, ಲುಚ್ಚ ಪತ್ರಕರ್ತ ನೀನು. ನೀನು ಮಹೇಶ್ ತಿಮ್ಮರೊಡ್ಡಿ ಅವರಿಗೆ ನಾಲಾಯಕ್, ಬದ್ಮಾಶ್, ಹಲ್ಕಟ್, ಹೊಟ್ಟಿಗೆ ಹೇಳಿ ತಿಂತಾರೆ, ಹೆಸಗಿ ತಿಂತಾರೆ ಏನಂತ ಕೂತ್ಕೊಂಡು ಮಾತಾಡಿದಲ್ಲ, ನೀ ಹೊಟ್ಟಿಗೆ ಹೇಳಿ ತಿಂತೇನೆ ರಂಗ್ಯ. ಮಹಿಳಾ ಆಯೋಗದ ಅಧ್ಯಕ್ಷಿಗೆ, ಒಬ್ಬ ಹೆಣ್ಣು ಮಗಳಿಗೆ, ಸೌಜನ್ಯ ಪರ ಹೋರಾಟಗಾರರಿಗೆ ನಿನ್ನ ಮಗಳ ಮೇಲೆ ಅತ್ಯಾಚಾರ ಆದ ಕೂಡಲೇ ನೀನು ಕೂಡ ಏನು ಮಾಡಂದ್ರ ಮಹಿಳಾ ಆಯೋಗದ ಅಧ್ಯಕ್ಷಿಗೆ ಲೆಫ್ಟಿಸ್ಟ್ ಅಂಡ್ ರೈಟಿಸ್ಟ್ ಅಂತ ಬಾ. ಮಹೇಶ್ ತಿಮ್ಮರೊಡ್ಡಿ ಅವತ್ತು ಹೋರಾಟ ಮಾಡಕ್ಕೆ ಬಂದ್ರೆ ಅವನಿಗೆ ನಾಲಾಯಕ್ ಬದ್ಮಾಶ್ ಅಂತ ಬಾ. ನನ್ನ ಮಗಳು ರೇಪ್ ಆದ್ರೆ ನೀವು ಯಾರು ಕೇಳಕ್ಕೆ ಬರಕ್ಕೆ ಹೋಗ್ಬೇಡ್ರಿ, ನನ್ನ ಮಗಳಿಗೆ ರೇಪ್ ಆಗಲಿ ಅಂತಂದು ನಾನೇ ಹೇಳಿದ್ನಿ ಅಂತಂದು ಇದನ್ನ ಹೇಳಬೇಕು. ಮುಂದ್ಗಡೆ ಬಂದ್ಕೊಂಡ ನಾಲಾಯಕ್ ಬದ್ಮಾಶ್ ಹಡ್ಸಿ ಮಗನೇ ರಂಗ್ಯ. ತಿಳ್ಕೊಳ್ಬೇಕು ನೀನು ಜನರ ಶಕ್ತಿ ಏನನ್ನೋದು ನಿನಗೆ ಇನ್ನೂ ಅರ್ಥ ಆಗಿಲ್ಲ. ನೀನು ಎಲ್ಲೋ ಒಂದು ಕಡೆ ಗುಡ್ಸ್ಲ ಹಾಕೊಂಡ ಹರಾಮ್ ಕುರ್ರನ ಮಗನೇ ಕುತ್ಕೊಂಡು ಭಾಷಣ ಬೇಕಿದ್ರ ಅಲ್ಲ, ನಿನ್ನ ಮುಂದೆ ಕೂತಿರ್ತಕ್ಕಂಥ ಹೆಣ್ಮಗಳು ಹೇಳ್ತಾಳ, ಮಹಿಳಾ ಪರ ಹೋರಾಟಗಾರರು, ಮಹಿಳಾ ಪರ ನೀನು ಯಾರದಿಲ್ಲ ಅಮ್ಮ ಹೆಣ್ಮಗಳು? ನೀ ಯಾರು? ನೀ ಹೆಣ್ಮಗಳಿದೆಯೋ ಏನ? ಹೆಣ್ಮಗಳ ರೂಪದಲ್ಲಿರ್ತಕ್ಕಂಥ ರಂಗನ ಅವತಾರದೇನೋ? ಯಾರು ನೀನು? ನಾಚಿಕೆ ಬರಬೇಕು ನಿನಗೆ. ಹೊಟ್ಟಿಗೆ ಹೇಳಿ ತಿಂತೀಯೋ, ಅನ್ನ ತಿಂತೀಯೋ ನೀನು? ಇವ್ ರಂಗ್ಯಾಗ ಹೇಳ ಬಂದದ ರೀ. ನೋಡ್ರಿ, ಇವ BJP ಮನುಷ್ಯ, ಆದರೆ DKಶಿ ಜೊತೆ ಭಾಳ ಇರ್ತಾನೆ. ಅಷ್ಟೊಂದು ಲುಚ್ಚ ಮನುಷ್ಯ ಅದ. ನೀವು ಯಾರ ಜೊತೆ ಇರಲ್ರಿ, ಏನಾರು ಮಾಡಲಿ, ನಮಗೆ ಬೇಕಾಗಿರೋದೇನು ಕೊಂದವರು ಯಾರು ಅಂತಕ್ಕಂಥದ್ದು. ಸೌಜನ್ಯಳ ಮೇಲೆ ಅತ್ಯಾಚಾರ ಆಗ್ಯದ. ಏನು ಇವನು ಹೆಂಡತಿ ಮ್ಯಾಗ ಆಗ್ಯದ? ರಂಗ್ಯಾನ ಹೆಂಡತಿ ಮ್ಯಾಗ ಆಗ್ಯದ. ಸೌಜನ್ಯಳ ಮೇಲೆ ಅತ್ಯಾಚಾರ ಆಗ್ಯದ. ಪದ್ಮಲತಾ ವೇದವಲ್ಲಿ ಇವರನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಯಿತು. ಏನು ಇವನ ಮಗಳು ಇವನ ಹೆಂಡತಿ ತಂಗಿರ ಮೇಲೆ ಅತ್ಯಾಚಾರ ಆಗ್ಯದ? ಇಲ್ಲ. ಆ ನಾರಾಯಣನ್ನ ಕೊಂದು ಹಾಕಿದ್ರು, ಇವ್ರನ್ನ ಅನ್ನೋದು ಕೊಂದು ಹಾಕ್ಯಾರ, ಇವನ್ ತಮ್ಮನ ಕೊಂದು ಹಾಕ್ಯಾರ.
ಹಾಂ ಯಾರಾದ್ರೂ ಇವ್ರ ಮನ್ಯಾಗ ಕೊಂದು ಹಾಕ್ಯಾರ? ಇಲ್ಲ. ನಾರಾಯಣನ ಕೊಂದು ಹಾಕ್ಯಾರ. ಮತ್ತು ಹೋರಾಟ ಮಾಡ್ಬೇಕಾದವ್ರು ಯಾರು? ಇಡೀ ಕರ್ನಾಟಕ ಜನತೆ. ಈ ಮಗ ಪಾಕಿಸ್ತಾನದಿಂದ ಹುಟ್ಟಿದಾನ, ಪಾಕಿಸ್ತಾನದವ್ರು ಹುಟ್ಟಿದಾನ ಇವನು ರಂಗ್ಯ. ಇವನು ಯಾಕೆ ಹೋರಾಟ ಮಾಡ್ತಾನೆ? ಜಗತ್ತಿನಾಗ ಯಾರಾದರೂ ಒಬ್ಬ ಲೆಫ್ಟಿಸ್ಟ್ ಇದ್ದ ರಂಗ್ಯ ಇವನು. ಎಡಪಂಥೀಯ ವ್ಯಕ್ತಿ ಯಾರಾದರೂ ಇದ್ರೆ ಅದು ರಂಗ್ಯ. ಯಾಕಂದ್ರೆ ಈ ಕಡೆ BJP-ದವ್ರದ್ದು ಹೇಳ್ತಿಂತಾನೆ, ಈ ಕಡೆ DK ಶಿವಕುಮಾರ್ದು ಹೇಳ್ತಿಂತಾನೆ. ಒಟ್ಟಿಗೆ ಯಾರ್ದು ಹೇಳ ರುಚಿ ಹತ್ತಲ್ಲ ಆ ಹೇಳನ್ನ ತಿನ್ನೋದಕ್ಕೆ ಇವ್ ರಂಗ್ಯ ಹೋಗ್ತಾನೆ. ನೀವು ಬೆಳಿ ನಾಷ್ಟ ಮಾಡ್ತಿರ್ತೀರಿ ಎಲ್ಲರೂ, ಈ ವಿಡಿಯೋ ನೋಡ್ಕೊತ ಹೇಳಿ ತಿನ್ನೋದು ಹಿಚಡಿ ತಿನ್ನೋದು ಅಂದ್ಕೊಳ್ಳೆ ಚಕ್ರವರ್ತಿ ಬೇಯಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅಟ್ ಹೊಟ್ಯಾಗ ಉರಿಯಾಗದ ಇವ್ ನ್ಯೂಸ್ ಚಾನಲ್ ಕುತ್ಕೊಂಡು ಏನು ಬಗೊಳದಾಗ ಬರುತ್ತೇನ್ರಿ? ಏನು ಸಮಾರಂಭ, ಏನು ಇದು ಹೋರಾಟವನ್ನು ಮಾಡಕ್ ಹೊಂಟಾರ. ಇವ್ರ ಮೇಲೆ ಆಲ್ರೆಡಿ ಕೇಸ್ ಫೈಲ್ ಆಗ್ಯದ, FIR ಫೈಲ್ ಆಗ್ಯದ. ಇವರೋ ಆರೋಪಿ ಅಂತಂದು ಘೋಷಣೆ ಆಗ್ಯದ. ಈ ಮಹಿಳಾ ಆಯೋಗದ ಅಧ್ಯಕ್ಷ ಕೂಡ ಇವ್ರ ಹೆಸರದ ವರದಿಯಲ್ಲದ. ಇವಳು ಕೂಡ ಅರೆಸ್ಟ್ ಆಗಬೇಕು, ಇವಳನ್ನು ಕೂಡ ಒಳಗೆ ಹಾಕಬೇಕು ತಂದು ಕುತ್ಕೊಂಡು ನ್ಯೂಸ್ ಚಾನಲ್ ಹೇಳೋಣ. ಸೊಳೆ ಮಗ ಇಲ್ಲವ, ಇಟ್ಟು ಬದ್ಮಾಶ್ ಹಡಿಸಿ ಮಗ ಅದನಲ್ಲ. ಇಂಥ ಹಿರಿಯ ಪತ್ರಕರ್ತರು ಹೊಟ್ಟೆ ಅದಕ್ಕೆ ಊರಿ ಆಗದ್ರ. ನನಗೆ ಒಬ್ಬ ಸೌಜನ್ಯರಿಗೆ ನ್ಯಾಯವನ್ನು ಕೊಡಿಸ್ಬೇಕಂತ ಮನಸ್ಥಿತಿ ಇಲ್ಲ. ವೇದವಲ್ಲಿ ಪದ್ಮಲತಾ ಯಮುನೊಳಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥದ್ದಿಲ್ಲ. ಆ ಅಸಹಜ ಸಾವುಗಳು ಏನಾಗ್ಯಾವ ಧರ್ಮಸ್ಥಳದಲ್ಲಿ, ಅವುಗಳ ಬಗ್ಗೆ ಒಂದು ದಿನ ಆದರೂ, ಒಂದು ಕ್ಷಣ, ಒಂದು ಸ್ವಲ್ಪ ತನಿಖೆ ಆಗಲಿ. ಸತ್ಯಾಸತ್ಯತೆ ಇವನು ಚಾನೆಲ್ದಾಗ, ರಂಗ್ಯಾನ್ ಚಾನೆಲ್ದಾಗ ಸತ್ಯಾಸತ್ಯತೆ ಹೊರಗಡೆ ಬರಲಿ ಅನ್ನೋಂಥ ಹೆಡ್ಲೈನನ್ನು ನೋಡಲಿಲ್ಲ ನಾನು. ಬಂದಿದ್ದು ಒಂದಲ್ಲ, ಬುರುಡೆಯ ಷಡ್ಯಂತ್ರ ಬಯಲು. ಬುರುಡೆದವ್ರು ನನ್ನ ಬಂದು ಗಜಮಾ ಮಾಡ್ರು. ಬುರುಡೆದವ್ರು ನನ್ನನ್ನು ಅಲ್ಲಿ ಕರಿತಾ ಇದ್ದಾರು. ಬುರುಡೆದವ್ರು ನನ್ನನ್ನು ಷಂಡ ಅಂದರು. ಬುರುಡೆ ಗ್ಯಾಂಗ್ದವ್ರು ನನ್ನನ್ನು ಗಾಂಡು ಅಂದರು. ಬುರುಡೆ ಗ್ಯಾಂಗ್ದವ್ರು ನನ್ನ ಬೃಹನ್ನಳೆ ಅಂದರು. ಬರೀ ಇಂಥದನ್ನು ಹೋಗ್ಕೊಳ್ಳೋದನ್ನು ಹೊರತಾಗಿ ಸತ್ಯಾಂಶ ಬಯಲಿಗೆ ಬರಲಿ, ತನಿಖೆ ಸರಿಯಾಗಿ ಆಗಲಿ, SIT ಅವರು ತನಿಖೆ ಸರಿಯಾಗಿ ಮಾಡಲಿ. ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಅಲ್ಲ, ಅವ್ರು ಹೇಳದಿಂತಾನೆ. ಮತ್ತೆ ಇವೇನು ಒತ್ತಡ ಆಗ್ತಾನೆ? ಇಂಥ ಎಲ್ಲ ಕೆಲಸ ಮಾಡ್ಕೊತ ಈ ರಂಗ್ಯಾ ಕೂತಾನ್ರಿ. ಡಿಸೆಂಬರ್ 16 ಇವತ್ತು ಬೆಳಿಗ್ಗೆ ಏನಪ್ಪಾ ಅಂದ್ರೆ ಒಂದು ಶುಭ ಸುದ್ದಿಯನ್ನು ನಿಮಗೆ ಹೇಳಬೇಕು ಅಂತ ತಿಳ್ಕೊಂಡು ಬನ್ನಿ. ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ನಾನು ಈಗಾಗಲೇ ರಂಗನಿಗೆ ಅರ್ಪಿಸಿ ಆಯಿತು. ಇನ್ನು ಮುಂದೆ ಈ ರಂಗ್ಯಾನ ಬಗ್ಗೆ, ಈ ಹಲಕಟನ ಮಗನ ಬಗ್ಗೆ, ಈ ಬದ್ಮಾಶ್ ಬಗ್ಗೆ ಕೇಳೋ ರಂಗ್ಯಾ ಮಗನೇ, ನಿನ್ನ ಬಗ್ಗೆ ಇನ್ನು ಮುಂದೆ ಯಾವುದೇ ರೀತಿಯಾದ ಮಾಹಿತಿ ಅಲ್ಲ, ನಿನ್ನ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ ನಾನು. ಯಾಕಂದ್ರೆ ನೀನು ಮುಗಿತೀನು. ನೀನು ಯಾವಾಗ ಮಹಿಳಾ ಅಧ್ಯಕ್ಷಿಗೆ ಆರೋಪಿ ಅಥವಾ ಅಂದಿಲ್ಲ, ನೀನಂತ ಹುಂಡಿ ಗ್ಯಾಂಗ್ ಹೇಳಿ ತಿಂದಿರೋ ಗ್ಯಾಂಗ್ ಬೇರೆ ಯಾವುದು ನಾನು ಎಲ್ಲೂ ನೋಡಲೇ ಇಲ್ಲ. ಮಿಸ್ಟರ್ ರಂಗನಾಥ್, ಡಿಸೆಂಬರ್ 16 ಇವತ್ತು ಬೆಳಗ್ಗೆ 10 ಗಂಟೆಗೆ ಬೆಳ್ತಂಗಡಿಯಲ್ಲಿ ಹೋರಾಟ ನಡೀತಾ ಇದೆ. ಕೊಂದವರು ಯಾರು ಅಂತಕ್ಕಂಥದ್ದು ಅದಕ್ಕೆಲ್ಲರೂ ಹೆಣ್ಣು ಮಕ್ಕಳು ಭಾಗವಹಿಸಿ ಇದಕ್ಕೆ ಷಡ್ಯಂತ್ರ ಅಲ್ಲ, ಇದರಲ್ಲಿ ಷಡ್ಯಂತ್ರ ಮಾಡೋರು ಕೆಲವೊಂದಿಷ್ಟು ಬರ್ತಾರೆ. ಇವತ್ತು ಗೊತ್ತದ, ನಾನು ಕ್ಷಣದ ಮಾಹಿತಿಯನ್ನು ನಿಮ್ಗೆ ಕೊಡ್ತಾ ಇರ್ತೀನಿ. ಸೊ ಎಲ್ಲರೂ ಕೂಡ ಇದಕ್ಕೆ ಬೆಂಬಲವನ್ನು ಕೊಡ್ರಿ. ರಂಗ್ಯ ಇನ್ನಿಲ್ಲ, ಅವನಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಚಕ್ರವರ್ತಿಯ ಕಡೆಯಿಂದ. ರಂಗನಾಥ್, ಗುಡ್ ಬೈ.